ಹುಡುಗಿರಿಗೇನಪ್ಪ HR-ಗೊಂದು ಸ್ಮೈಲ್ ಕೊಟ್ಬಿಟ್ರೆ ಆರಾಮಾಗಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿಬಿಡ್ತಾರೆ ಅಂತ ತುಂಬ ಜನ ಅನ್ಕೊತಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ. ನೋಡಿ, ಗಂಡಸರಾದರೆ ಎಷ್ಟು ಆರಾಮು ಲೈಫು ಅಂತಂದರೆ, ಆಫೀಸ್ಗೆ ಹೋಗ್ತೀರಾ, ಮನೆಗೆ ಬರ್ತೀರಾ, ಮನೆಯಲ್ಲಿ ಎಲ್ಲ ರೆಡಿ ಇರುತ್ತೆ, ಎಲ್ಲ ಕೆಲಸಗಳು ಆಲ್ರೆಡಿ ಕೆಲಸದವರು ಅಲ್ಲ ಸಾರಿ ನಿಮ್ಮ ಹೆಂಡತಿ ಕೆಲಸ ಮಾಡಿಟ್ಟಿರ್ತಾರೆ. ಸೊ ನೀವು ಆರಾಮಾಗಿ ಹೋಗಿ ಊಟ ತಿಂದು ಮಲ್ಕೊತೀರಾ. ಅದೇ ಹೆಂಗಸರಾದರೆ, ಅದರಲ್ಲೂ ಒಬ್ಬ ವರ್ಕಿಂಗ್ ವುಮೆನ್ ಆದರೆ ಅವಳು ಮನೆ ಜವಾಬ್ದಾರಿನ ನೋಡ್ಕೊಬೇಕು, ಮಕ್ಕಳನ್ನೆಲ್ಲ ನೋಡ್ಕೊಬೇಕು, ಹಾಗೆ ಆಫೀಸಿಗೂ ಹೋಗಬೇಕು. ಸೊ ಈ ವಿಷಯ ಆಫೀಸಲ್ಲಿರೋರ್ಗೂ ಗೊತ್ತು. ಸೊ ಇಂಟರ್ವ್ಯೂ ಕೊಡಬೇಕಾದ್ರೆ ನಾನು ಈಗ ತಾನೇ ಮದುವೆ ಆಗಿದ್ದೀನಿ, ನನಗೆ ಮಕ್ಕಳಿದ್ದಾವೆ ಅಂತ ಏನಾದರೂ ಹೆಂಗಸರು ಹೇಳಿದ್ರೆ, ಓ ಇವಳು ಮದುವೆ ಆಗಿದ್ದಾಳೆ, ಮಕ್ಕಳಿದ್ದಾರೆ, ಸೊ ಈ ರೆಸ್ಪಾನ್ಸಿಬಿಲಿಟಿನೆಲ್ಲ ಇವಳು ಹ್ಯಾಂಡಲ್ ಮಾಡಬೇಕಾಗತ್ತೆ, ಸೊ ಇವಳಿಗೆ ಪ್ರಮೋಷನ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಪ್ರಮೋಷನ್ನೇ ಕೊಡೋದಿಲ್ಲ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು, ಒಳ್ಳೊಳ್ಳೆ ಕ್ವಾಲಿಫಿಕೇಷನ್ ಇದ್ರೂ, ಎಷ್ಟೇ ಹೈ ಪರ್ಫಾರ್ಮರ್ ಆದರೂ ಹುಡುಗಿರಿಗೆ ಹುಡುಗ ಮತ್ತು ಹುಡುಗಿ ಅಂತ ಬಂದಾಗ ಹುಡುಗರಿಗೆ ಜಾಸ್ತಿ ಪ್ರಮೋಷನ್ ಕೊಡ್ತಾರೆ. ಸರಿ, ಮಕ್ಕಳಿಲ್ಲ ಇನ್ನು, ಈಗ ತಾನೇ ನನಗೆ ಮದುವೆ ಆಗಿದೆ ಅಂತಂದರೆ, ಓ ಈಗ ತಾನೇ ಮದುವೆ ಆಗಿದೆಯಾ ಅಂದಮೇಲೆ ಇವಳು ಇನ್ನೇನು ಮಗು ಆಗುತ್ತೆ, ಸೊ ಇವಳು ಮೆಟರ್ನಿಟಿ ಲೀವ್ ತೊಗೊಂಡ್ಬಿಡ್ತಾಳೆ, 6-7 ತಿಂಗಳು ಕೆಲಸಕ್ಕೆ ಬರೋದಿಲ್ಲ, ಸೊ ಇವಳಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಕೊಡೋದು ಬೇಡ, ರೆಸ್ಪಾನ್ಸಿಬಿಲಿಟೀಸ್ ಏನು ಇವಳನ್ನ ಹೈಯರೇ ಮಾಡೋದು ಬೇಡ ಅಂತ ಎಷ್ಟೊಂದು ಜನ ಹುಡುಗ ಮತ್ತು ಹುಡುಗಿ ಇವರಿಬ್ಬರಲ್ಲೂ ಈಗ ತಾನೇ ಮದುವೆ ಆಗಿದ್ದೀವಿ ಅಂತ ಹೇಳಿದ್ರೆ ಹುಡುಗರನ್ನ ಹೈಯರ್ ಮಾಡ್ತಾರೆ, ಹುಡುಗಿರನ್ನ ಹೈಯರ್ ಮಾಡೋದಿಲ್ಲ. ಯಾಕಂದರೆ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟಿನ ನೋಡ್ಕೊಳ್ಳೋದಕ್ಕೆ ಇವನಿಗೇನು ಮದುವೆ ಆಗಿದ್ದಾನೆ, ಹೆಂಡತಿ ಇರ್ತಾಳೆ, ಅವಳು ರೆಸ್ಪಾನ್ಸಿಬಿಲಿಟಿ ನೋಡ್ಕೋತಾಳೆ ಅಂತ ಅಂದ್ಬಿಟ್ಟು ಹುಡುಗರನ್ನ ಹೈಯರ್ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ಪ್ರಮೋಷನ್ ಅಂತ ಬಂದಾಗ ಎಷ್ಟೇ ಲೀಡರ್ಶಿಪ್ ಪೊಸಿಷನಲ್ಲಿ 10-15 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಹೆಂಗಸರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅವ್ರನ್ನ ಯಾರೋ ನಾನು ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಒಂದು ಹೆಣ್ಣಿನ ಕೈ ಕೆಳಗಡೆ ನಾನು ಕೆಲಸ ಮಾಡಬೇಕಾ ಅಂತ ಯೋಚನೆ ಮಾಡಿ ಆ ಗಂಡಿನ ಮೇಲ್ ಈಗೋ ಅಂತ ಏನಿರುತ್ತೆ ಅದು ಹರ್ಟ್ ಆಗುತ್ತೆ. ಹಾಗಾಗಿ ಎಷ್ಟೊಂದು ಜನ ಹೆಂಗಸರಿಗೆ ಪ್ರಮೋಷನ್ನೇ ಕೊಡೋದಿಲ್ಲ, ಈ ಹೈಯರ್ ಲೀಡರ್ಶಿಪ್ ಪೊಸಿಷನ್ನು. ನೋಡಿರ್ತೀರಲ್ಲ ನೀವೇನೆ, ಈ ಸುಂದರ್ ಪಿಚೈ ಆಗಿರ್ಬೋದು, ಗೂಗಲ್ಲು, ಮೈಕ್ರೋಸಾಫ್ಟು, ಆಮೇಲೆ ಇನ್ನೂ ಎಷ್ಟೊಂದು ಕಂಪನಿಗಳು, ನೀವು ಕಂಪ್ನಿಗಳ ಹೆಸರು ಹೇಳ್ತಾ ಹೋಗಿ ಅದರಲ್ಲಿರೋ CEO ಮತ್ತು ದೊಡ್ಡ ದೊಡ್ಡ ಲೀಡರ್ಶಿಪ್ನಲ್ಲಿರೋರೆಲ್ಲರೂ ಗಂಡಸರೇ ಆಗಿರ್ತಾರೆ. ಯಾಕೆ? ಹೆಂಗಸ್ರಿಗೆ ಏನು ಚೆನ್ನಾಗಿ ಕೆಲಸ ಮಾಡಲ್ಲ ಅಂತನಾ? ಈಗಿನ ಕಾಲದಲ್ಲಿ ಹೆಂಗಸರು ಮಾಡದೇ ಇರೋ ಕೆಲಸ ಅಂತ ಯಾವುದೂ ಇಲ್ಲವೇ ಇಲ್ಲ. ಎಲ್ಲ ಸೋಲ್ಜರ್ಗಳು ಆಗ್ಬಿಟ್ಟಿದ್ದಾರೆ, ಏರೋ ಪೈಲಟ್ಗಳು ಆಗ್ಬಿಟ್ಟಿದ್ದಾರೆ, ಎಲ್ಲ ಕೆಲಸಗಳನ್ನೂ ಹೆಂಗಸರು ಮಾಡ್ತಾರೆ. ಆದರೂ ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಈ ಲೀಡರ್ಶಿಪ್ ಪೊಸಿಷನ್ ಏನಿದೆ ಅದು ಕೊಡಲ್ಲ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಗ್ಲಾಸ್ ಸೀಲಿಂಗ್ ಅಂತ ಕರೀತಾರೆ. ಗ್ಲಾಸ್ ಸೀಲಿಂಗ್ ಅಂದರೆ ಏನು ಅಂತ ಆನ್ಲೈನಲ್ಲಿ ಟೈಪ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದು ಪ್ರಪಂಚದಾದ್ಯಂತ ಎಲ್ಲ ಕಡೆ ಹಲವಾರು ವರ್ಷಗಳಿಂದ ನಡೀತಾ ಇರೋ ಒಂದು ಹೆಣ್ಣಿನ ವಿರುದ್ಧ ನಡೀತಾ ಇರೋ ಅಂತ ಒಂದು ಡಿಸ್ಕ್ರಿಮಿನೇಷನ್. ಮಗುನ ಹೇಳ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಮತ್ತು ಮನೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನೋಡ್ಕೋತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅಲ್ಲ ಸ್ವಾಮಿ, ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, AI ಎರಾ ಬಂದಿದೆ. ಇಂಥ ಸಮಯದಲ್ಲಿ ರೋಬೋಟ್ಗಳನ್ನೆಲ್ಲ ಮನೆ ಕೆಲಸಕ್ಕೆಲ್ಲ ಇಟ್ಕೋಬೋದು ಅಂಥ ಸಿಚುವೇಶನ್ ಇದ್ರೂ ಕೂಡ ಇವಾಗ ಹೆಣ್ಣನ್ನು ನೀವು ಮನೆ ಕೆಲಸಕ್ಕೆ ಸೀಮಿತವಾಗಿರಿಸೋದು ಎಷ್ಟು ನ್ಯಾಯ? ಹೆಣ್ಮಕ್ಳು ಎಷ್ಟು ಟ್ಯಾಲೆಂಟ್ ಇಟ್ಟಿದ್ದಾರೆ, ಹಾಡ್ತಾರೆ, ಕುಣಿತಾರೆ, ಇಡೀ ಪ್ರಪಂಚ ತಿರುಗ್ತಾರೆ, ಸೈಂಟಿಸ್ಟ್ಗಳು ಕೂಡ ಆಗ್ತಾರೆ. ಈ ಥರ ಎಲ್ಲ ಕೇಪಬಿಲಿಟೀಸ್ ಇದೆ. ಈ ಥರದ್ದು ಒಂದು ಟ್ಯಾಲೆಂಟ್ ಹೊರಗಡೆ ಬರಬೇಕು ಅಂತ ಅಂದರೆ ಹೆಂಗಸ್ರನ್ನ ಮನೆ ಕೆಲಸದಿಂದ ಫ್ರೀ ಮಾಡಬೇಕು. ಮನೆ ಕೆಲಸಕ್ಕೆ ಬೇರೆ ಇನ್ನು ಯಾರಾದರೂ ಬಡವ್ರ ಮನೆಗಳಲ್ಲಿ ಎಷ್ಟೊಂದು ಜನ ಹೆಂಗಸರು ಮನೆ ಕೆಲಸ ಸಿಕ್ಕರೆ ಸಾಕು ಅಂತ, ಗಂಡಸರು ಕೂಡ ಬಡ ಮನೆಗಳಿಂದ ಬಂದಿರೋ ಅಂಥವ್ರು ಇರ್ತಾರೆ, ಅಂಥವ್ರನ್ನೆಲ್ಲ ಮನೆ ಕೆಲಸಕ್ಕೆ ಇಟ್ಕೋಬೇಕು. ಆದರೆ ನಿಮ್ಮ ಹೆಂಡ್ತಿನ ಮನೆ ಕೆಲಸದೊಳ ಥರ ಇಟ್ಕೊಳ್ಳೋ ಅವಶ್ಯಕತೆ ಖಂಡಿತ ಈಗಿನ ಕಾಲದಲ್ಲಿ ಇಲ್ಲ. ದಯವಿಟ್ಟು ಅವ್ರಿಗೆ ಲೈಫಲ್ಲಿ ಏನು ಆಸೆ ಇದೆ ಅಂತ ಕೇಳಿ, ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡೋದಕ್ಕೆ ಬಿಡಿ. ಥ್ಯಾಂಕ್ ಯು ಸೋ ಮಚ್.